ಪಂಚಾಯತಿಯೋ ದಿನ ಒಂದು ಸುದೀಪ್ ಸರ್ ಒಂದು ಮಾತಾಡ್ತೀರಾ, ಹನುಮಂತ್ ಈಗ ಆಟ ಆಡ್ತಾವನಿಂದ, ಬಟ್ ಯಾರಿಗೂ ಗೊತ್ತಿಲ್ಲ ನಾನು ಆಟ ಶುರು ಮಾಡಿ ತುಂಬಾ ದಿನ ಆಯ್ತು ಅಂತ. ಯಾವ ಮೈಂಡ್ ಸೆಟ್ ಅಲ್ಲಿ ಒಳಗಡೆ ಹೋಗಿದ್ರಿ ನೀವು? ಅದಣ್ಣ ನಾನು ಬಿಗ್ ಬಾಸ್ ದೇವರಾಣಿಗೆ ನೋಡ್ತಿದ್ದಿಲ್ಲ, ಕೇಳ್ತಿದ್ದೆ. ಅಂದ್ರೆ ನಾನು ಬೇರೆ ನಮ್ಮ ಕನ್ನಡದಾಗ ಇದ್ನಲ್ಲ, ಅದು ತವ್ರ ಮನೆ ಇದ್ದಂಗಿತ್ತ. ಇದು ಗಂಡನ ಮನೆಗೆ ಬಂದೀನಿ ಕಲರ್ಸ್ ಕನ್ನಡ ಅನ್ನೋ ದಿವಸಕ್ಕೆ ನಾನು ಅದನ್ನೇ ಭಾಳ ನೋಡ್ತಿದ್ವಿ. ಇದೇನೇ ನಮ್ಮ ದೋಸ್ತರೆಲ್ಲ ನೋಡ್ತಿದ್ರು ಬಿಗ್ ಬಾಸ್ ಅಣ್ಣ ಹೋಗಿ ಒಂದ್ಸಲ ಏನಾರಾಗಲಿ ಅವ್ನ ಹೆಸರಾಗಲಿ ಏನಾರಾಗಲಿ ಒಟ್ಟ ಒಂದ್ಸಲ ಸುದೀಪ್ ಸರ್ ಇರೋ ಮಟ್ಟ ಹೋಗಂತಂದ್ರೆ ಅದಕ್ಕೆ ಬಂದೆ ಅಣ್ಣ. ಅದು ಹೋದೆ ನಾನು ಏನು ತಲೆಯಾಗ ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಅನ್ಕೊಂಡಿದ್ದಿಲ್ಲ. ನೋಡ್ಕೊಂಡು ಹೋಗಿದ್ರೆ ಹಂಗಿರ್ಬೇಕು ಹಿಂಗಿರ್ಬೇಕು ಅನ್ಕೊಂತ ಮೊದಲ ತಲೆಯಾಗ ವಿಚಾರ ಮಾಡ್ಕೊಂತ ಹೋಗಿದ್ದೆ. ನಾ ಹಂಗೆ ಹೋಗಲಿಲ್ಲ, ಏಕೋಭಾವದಿಂದ ಹೋದೆ. ನನಗೆ ಏನು ತಿಳಿತೈತೆ ಅದನ್ನು ಆಡ್ದೆ ಅಣ್ಣ. ಎಲ್ಲ ಚಲೋ ಆಗಿತ್ತು. ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಈ ಕಪ್ ಗೆದ್ದೀನಿ ರೀ. ಕರೆದಿದ್ರಿ ನಾನು ಈ ಸಲ ಅದ ಸುದೀಪ್ ಸರು ಲಾಸ್ಟ್ ಈ ವರ್ಷ ಬಿಗ್ ಬಾಸ್ ನಡೆಸೋದಂತ, ಮುಂದಿನ ವರ್ಷ ನಡೆಸಲ್ಲಂತ ಅವ್ರು ಯಾವ್ದ್ರಾಗ ಬರ್ಕೊಂಡಾರ ಅಂತೇಳಿ ಅದ ಅಂದ್ರಣ. ಹಂಗಾಗಿ ನಾನು ಬಂದಂಗೆ ಈ ಸುದೀಪ್ ಸರ್ ಇರೋ ಮಟ್ಟ ಇದ್ದಾಗ ಈ ಶೋ ಹೋಗಿ ಬರೋಣ ಅನ್ನೋದು ಆಸೆ ಇತ್ತು, ಅದಕ್ಕೆ ಬಂದಿದ್ದೆ. ಹನುಮಂತು ಈಗ ಗೆದ್ದಾಯ್ತಲ್ವಾ, ಯಾವ ಸ್ಟ್ರೆಂತ್ ನಿಮ್ಮನ್ನ ಗೆಲ್ಲಿಸ್ತು ಅಂತ ಅನಿಸ್ತು? ಅಂದರೆ ಶಕ್ತಿ, ಯಾವ ಎನರ್ಜಿ? ನಾನು ಬಿಗ್ ಬಾಸ್ ಮನೆ ಊಟ ಗೆಲ್ಸೈತ್ರಿ ಅನ್ನ. ಸರಿ, ಈಗ 5.5 ಕೋಟಿ ಜನರು ನಿಮಗೆ ವೋಟ್ ಮಾಡಿದ್ರು, ಆಲ್ಮೋಸ್ಟ್ 5.5 ಕೋಟಿ. ಅವರು ಏನನ್ನು ನೋಡಿ, ಯಾವ ಮಾನದಂಡ ನೋಡಿ ನನಗೆ ವೋಟ್ ಹಾಕಿರ್ಬೋದು ಅಂತ ಅನಿಸ್ತು ನಿಮಗೆ? ಅಂದ್ರೆ ನಾ ಆಡಿರೋ ಆಟ ನೋಡಿ ಹಾಕಿ ಗೆಲ್ಸ್ಯಾರಕ್ಕ. ಆಟ ಅಲ್ಲಿ ಟಾಸ್ಕಾ? ಹಾಂ, ಟಾಸ್ಕ್. ವ್ಯಕ್ತಿತ್ವ. ಆಮೇಲೆ 50 ಲಕ್ಷ ಗೆದ್ದಿದ್ದೀರಲ್ವ ಅಮೌಂಟು, ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಪ್ಲಾನ್? 50 ಪ್ಲಸ್ ಬೇರೆ ಬೇರೆ ಹಾಂ, ಅದೆಲ್ಲ ಬಂದಿರೋ ಅಮೌಂಟ್ನ ಏನು ಮಾಡ್ಬೇಕು ಅನ್ಕೊಂಡು ಮದುವೆ ಆಗ್ತೀರಾ? ಮನೆ ಕಟ್ಟಿಸ್ತೀನಕ್ಕ, ಮದುವೆ ಹಾಕಿನಿ. ಓಕೆ, ಅಲ್ಲ ಅದು ಮನೆ ಕಟ್ಸಿದೈತಿ, ಅದು ತಗಡೈತಿ, ಅದನ್ನು ತೆಗೆದು ಸುಲಾಪ. ಹಾಂ ಹಾಂ, ಬಂದು ಹೋಗಿದ್ದಕ್ಕ. ಮತ್ತು ಅಲ್ಲಿ ಹೇಳಿದ್ದೆ ಇಲ್ಲಿ ಹೇಳಾಕತ್ತೀನಕ್ಕ. ತುಂಬ ನಾರ್ಮಲ್ ಆಗಿ ಕಾಣಿಸ್ತಾ ಇತ್ತು, ಬಟ್ ಅವರೆಲ್ಲ ಟೆನ್ಷನ್ ಆಗಿದ್ರು, ಬೇರೆ ಬೇರೆ ಎಲ್ಲ ಯೋಚನೆ ಇದ್ರು, ಬಟ್ ನೀವು ನಾರ್ಮಲ್ ಆಗಿ ಅದಕ್ಕೆ ನೋಡಲ್ಲ ಬರೋದು ಬಂದ್ಬಿಟ್ಟಿನಿ, ಏನಾರಾಗಲಿ ಅನ್ನೋದು ತಲೆಗೆ ಇಟ್ಕೊಂಡು ನಿಂತಿದ್ದೆ ಅಕ್ಕ. ಅದ ಹೇಳಿದ್ನಲ್ಲ ನಿನ್ನೆ ಹಾಡು ಹೇಳಿದ್ದೆ. ಬರುವಾಗ ಬಂದಿ ಖಾಲಿ, ಹೋಗುವಾಗ ಖಾಲಿ, ಇರೋ ಮಠ ಜಾಲಿ ಜಾಲಿ, ಇರಬೇಕು ಹುಚ್ಚು ಪ್ಯಾಲಿ. ಏನೈತ್ರಿ ಜೀವನದಾಗ, ಏನಿಲ್ರಿ ಜೀವನದಾಗ, ಹೋಗೋದೈತಿ ಕೇಳ್ರಿ ಮಣ್ಣಾಗ, ಹೋಗೋದೈತಿ ಕೇಳ್ರಿ ಮಣ್ಣಾಗ. ಹೌದಣ್ಣ.